ಬೆಳಗಾವಿಯ ಚೋರ್ಲಾದಲ್ಲಿ 400 ಕೋಟಿ ರಾಬರಿಯ ಕೇಸ್. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಪ್ರಕರಣ ಆರಂಭ ಹಂತದಲ್ಲಿದ್ದು ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಪರಮೇಶ್ವರ್ ಅವರು ನಂಗೆ ಗೊತ್ತಿಲ್ಲ ಅನ್ನೋದಕ್ಕೂ ಬಿಜೆಪಿ ಅವರು ಗೊತ್ತಿಲ್ಲ ಎನ್ನುವಂತಹ ಗೃಹ ಸಚಿವರು ಅನ್ನೋದಕ್ಕೂ ಸರಿಯಾಗಿದೆ ಅಂತ ಅಂದ್ಕೊಳ್ಳುತ್ತೇನೆ. ಬೆಳಗಾವಿಯ ಚೋರ್ಲಾದಲ್ಲಿ 400 ಕೋಟಿ ರಾಬರಿ ಕೇಸ್ ಇತ್ತು. ಬೆಂಗಳೂರಿನಲ್ಲಿ ಗೃಹ ಸಚಿವರು ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಪ್ರಕರಣ ಆರಂಭಿಕ ಹಂತದಲ್ಲಿದೆ, ಹೆಚ್ಚಿನ ಮಾಹಿತಿ ಇಲ್ಲ, ತನಿಖೆಯಲ್ಲಿದೆ, ಸರ್ಕಾರದ ಸಹಾಯ ಬೇಕೆಂದು ಮಾಹಿತಿ ಇದೆ, ಪರಿಶೀಲನೆ ಮಾಹಿತಿ ಕೊಡುವಂತೆ ಪೊಲೀಸರಿಗೆ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆ ಏನು ಹೇಳೋದು ಕೇಳ್ಕೊಂಬಂತು. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನು ಇದು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಬಂದಿರುವಂತಹ ವಿಚಾರ ಇದು. ಇವತ್ತು ಬೆಳಿಗ್ಗೆ ಆಗಿರುವಂತಹ ವಿಚಾರ. 4 ಜನರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಹಿತಿಗಳು ಟಕ್ ಅಂತ ಬರೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಸರ್ಕಾರದಿಂದ ಯಾವ ಸಹಾಯ ಬೇಕೋ ಆ ಸಹಾಯವನ್ನು ಕೊಡ್ತೇನೆ. ಅತಿ ದೊಡ್ಡ ರಾಬರಿ ಇದು, ದೇಶದಲ್ಲೇ ಅತಿ ದೊಡ್ಡ ರಾಬರಿ ಇದು. ಸೊ ಆ ಒಂದು ಕಾರಣಕ್ಕಾಗಿ ಏನಾದರೂ ಬೇಕಾದರೆ ನಾವು ಮಾಡಿಕೊಡ್ತೇವೆ ಅಂತ ಗೃಹ ಸಚಿವರು ಹೇಳೋ ಜಾಗದಲ್ಲಿದ್ದಾರೆ. ಹೇಳಬೇಕಾಗಿರುವಂಥ ವಿಚಾರ ಹೇಳಿದ್ದಾರೆ ಅಷ್ಟೇ. ಬೆಳಗಾವಿಯ ಗಡಿಯಲ್ಲಿ ಅತಿ ದೊಡ್ಡ ರಾಬರಿ ಕೇಸ್. ಉದ್ಯಮಿ ಸೇರಿ 400 ಕೋಟಿ ರೂಪಾಯಿ ಹಣ ದರೋಡೆ. ಉದ್ಯಮಿ ಕಿಶೋರ್ ಸೇಠ್ ಎಂಬುವವರಿಗೆ ಸೇರಿದಂತಹ ಹಣ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅನ್ನೋದು ಗೊತ್ತಾಗಿದೆ. ಬೆಳಗಾವಿಯ ಗಡಿಯಲ್ಲಿ ಅತಿ ದೊಡ್ಡ ರಾಬರಿಯ ಕೇಸ್. ಉದ್ಯಮಿಗೆ ಸೇರಿದ 400 ಕೋಟಿ ರೂಪಾಯಿ ಹಣ ದರೋಡೆ. ಉದ್ಯಮಿ ಕಿಶೋರ್ ಸೇಠ್ ಎಂಬುವವರಿಗೆ ಸೇರಿದಂತಹ ಹಣ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ರಾಬರಿ. ಖಾನಾಪುರದ ಚೋರ್ಲಾ ಘಾಟ್ ಬಳಿ ಹಣ ದರೋಡೆ. ನೆಟ್ವರ್ಕ್ ಸಿಗದ ಪ್ರದೇಶವನ್ನ ಗುರುತಿಸಿಕೊಂಡಿರುವಂತಹ ರಾಬರಿ ಮಾಡಿರುವಂತಹ ಶಂಕೆ. ಅಲ್ಲೇ ಇದು ನಡೆದಿದ್ದು 2025 ಆಗಸ್ಟ್ ತಿಂಗಳಲ್ಲಿ ಮಹಾರಾಷ್ಟ್ರದ ಒಂದು ಸ್ಥಳೀಯ ಚುನಾವಣೆಗಳು ನಡೆಯುತ್ತೆ. ಆ ಚುನಾವಣೆಗೆ ಹಣವನ್ನು ಸಾಗಿಸಲಾಗ್ತಾ ಇತ್ತು ಅನ್ನುವುದು ಬೆಳಕಿಗೆ ಬರುತ್ತೆ. ಗೋವಾದಿಂದ ಮಹಾರಾಷ್ಟ್ರದ ತುದಿಯವರೆಗೂ ಕೂಡ ಈ ಹಣ ಸರಬರಾಜು ಆಗೋದ್ರಲ್ಲಿತ್ತು. ಆದರೆ ಬೆಳಗಾವಿಯ ನಿರ್ಜನ ಪ್ರದೇಶದಲ್ಲಿ, ಬೆಳಗಾವಿಯ ನೆಟ್ವರ್ಕ್ ಸಿಗದೇ ಇರುವಂತಹ ಪ್ರದೇಶದಲ್ಲಿ ಸುಮಾರಷ್ಟು ಜನ ಆ ಒಂದು ಗಾಡಿಯನ್ನ ಹೈಜಾಕ್ ಮಾಡ್ತಾರೆ. ಹೈಜಾಕ್ ಅಲ್ಲ, ಆ ಗಾಡಿ ನಿಲ್ಲಿಸ್ಕೊಳ್ತಾರೆ. ಆ ಗಾಡಿಯನ್ನ ಕಣ್ಣಿಗೆ ಕಾಣದೆ ಹೋದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದ್ ಕಡೆ ಹೋಗಿ ರಾಬರಿಯನ್ನ ಮಾಡ್ತಾರೆ ಅನ್ನೋದು ಸಿಕ್ಕಿದ್ದಂತಹ ಮಾಹಿತಿ. ಆದರೆ ಈಗ ಆ 4 ಜನರನ್ನ ಬಂಧನ ಮಾಡಲಾಗಿದೆ. ಇನ್ನು ಸಾಕಷ್ಟು ಜನರು ಇರುವಂತಹ ಮಾಹಿತಿಗಳು ಕೂಡ ಇದೆ. ಇದರ ನಡುವೆ ಈಗ ಹೊಸ ಕತೆ ಶುರುವಾಗಿದೆ. ಆ ಕಥೆಯ ಹೆಸರೇನು ಅಂತಂದ್ರೆ, ಅಲ್ಲಿರುವಂತಹ ಉದ್ಯಮಿ ಕಿಶೋರ್ ಸೇಠ್ಗೆ ಸೇರಿದಂತಹ 400 ಕೋಟಿ ಹಗರಣ ಹಣ ಇದು ಅಂತ ಹೇಳಲಾಗ್ತಾ ಇರುವಂಥದ್ದು. ಅಲ್ರಿ, ಈಗ ಕಿಶೋರ್ ಸೇಠ್ ಅವರ ಹಣ ಅಂತ ಆಗಿದ್ದಿದ್ರೆ ಇಷ್ಟು ದಿನ ಬೇಕಾಗಿತ್ತ ತಂದು ಅಂತ ಒಪ್ಕೊಳ್ಳಕ್ಕೆ?
ಬೆಳಗಾವಿಯ ಗಡಿಯಲ್ಲಿ ಅತಿ ದೊಡ್ಡ ರಾಬರಿ ಕೇಸ್. ಬೆಳಗಾವಿಯ SPK ರಾಮರಾಜನ್ ಇವರು ಸುದ್ದಿಗೋಷ್ಠಿಯನ್ನ ನಡೆಸಿ ಅದರ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಗಡಿಯಲ್ಲಿ ಅತಿ ದೊಡ್ಡ ರಾಬರಿಯ ಕೇಸ್. ಬೆಳಗಾವಿಯ SPK ರಾಮರಾಜನ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ರಾಬರಿ ಬಗ್ಗೆ ಜನವರಿ 6ರಂದು DC ಪತ್ರವನ್ನ ಬರೆದಿದ್ರು. ಅಕ್ಟೋಬರ್ 16ರಂದು 400 ಕೋಟಿ ಹಗರಣ ಆಗಿದೆ. ವಿಕ್ಟಿಮ್ ಯಾರಾದ್ರೂ ದೂರನ್ನ ಕೊಟ್ರೆ ತೆಗೆದುಕೊಳ್ಳುತ್ತೇವೆ. ಮಹಾರಾಷ್ಟ್ರದ ಪೊಲೀಸರು SIT ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ. ಚುರ್ಲಾಘಾಟ್ ಬಳಿ CCTV ಅಳವಡಿಸುತ್ತಿದ್ದೇವೆ. 400 ಕೋಟಿ ರಾಬರಿಯ ಬಗ್ಗೆ ಹೇಳಿರುವಂತಹ ಮಾತು ರಾಮರಾಜನ್ ಅವರು. ಕತೆ ಏನು? ಬೆಳಗಾವಿಯಲ್ಲಿ ಆಗಿರುವಂತಹ ದರೋಡೆ. ಹೋಗ್ತಾ ಇದ್ದಿದ್ದೆಲ್ಲಿ ಮಹಾರಾಷ್ಟ್ರಕ್ಕೆ, ಬಂದಿದ್ದೆಲ್ಲಿಂದ ಗೋವಾದಿಂದ. 3 ಸ್ಟೇಟ್ನ ಪೊಲೀಸರು ಕೂಡ ಇದನ್ನ ತನಿಖೆ ಮಾಡ್ತಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಆ ರಾಬರಿಯ ಹಿಂದಿರುವಂತಹ 4 ಜನರನ್ನ ಈಗ ಆಲ್ರೆಡಿ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಪುಣ್ಯಾತ್ಮ ಹೇಳುತ್ತಾ ಇದ್ದಂತೆ, ಇದು ನನ್ನ ಮೇಲೆ ಎಲ್ಲರೂ ಕೂಡ ಗೂಬೆ ಕುಣಿಸ್ತಾ ಇದ್ದಾರೆ, ಇನ್ನು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಏನೋ ಹೇಳಕಂತಿದ್ದಂತೆ. ಅದೆಲ್ಲ ವಿಚಾರಣೆಯ ನಂತರ ಗೊತ್ತಾಗುವಂತಹ ಸುದ್ದಿಗಳು. ಏನೋ ವಿಕ್ಟಿಮ್ ಯಾರಾದರೂ ಇದ್ರೆ ದೂರನ್ನ ಕೊಡಿ, ಆ ಒಂದು ದೃಶ್ಯಗಳನ್ನ ನೋಡಿದವ್ರು ಯಾರು ಇದ್ರು ಒಂದು ದೂರು ಕೊಟ್ಕೊಳ್ಬಹುದು ಅಂತ ಹೇಳಿ ರಾಮರಾಜನ್ ಅವರು ಮಾಹಿತಿ ಕೊಟ್ಟರು. ಏನ್ ಕೊಟ್ಟರು ನೋಡ್ಕ ಬನ್ನಿ. ಮಾತಾಡಿದ್ದಾರೆ. ಅವನು ಹೇಳೋದು, ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟರ್ನು ಬರೆದಿರ್ತಾರೆ. ಇದು ಚೋರ್ಲೆಘಾಟ್ ಅಂದ್ರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮ್ ಅನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವರ ಕಡೆ ಮಾತಾಡೋ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದ್ರೆ ಹೇಳಿಬಿಟ್ಟು ನಮಗೆ ಅವರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರುವವರು ನನ್ನ ಕಡೆ ಹೇಳಿದ್ದಾರೆ, ಇಂತಹ ಒಂದು 400 ಕ್ರೋರ್ ರಾಬರಿ ಆಗಿದೆ ಅಂದ್ರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದು ನೋಡಿಲ್ಲ. ನೋಡಿರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ. ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷನಲ್ ಇನ್ಫಾರ್ಮೇಶನ್ ಯಾವುದು ಇದೆ ಅಂದ್ರೆ ಕೊಡಿ ಅಂದ್ರೆ ನಾವು ಮಾಹಿತಿಯನ್ನು ಕೂಡ ಲೆಟರ್ನ್ನು ಕೂಡ ನಾವು ಬರೆದಿದ್ದೀವಿ. ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಅವರು ಹೇಳ್ತಾ ಇರೋದೇನು ಅಂತಂದ್ರೆ, ಯಾರಾದ್ರೂ ವಿಕ್ಟಿಮ್ ಇದ್ರೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೇವೆ, ನಾವು ಅದನ್ನು ಹುಡುಕ್ತೇವೆ ಅನ್ನುವಂಥ ವಿಚಾರಗಳನ್ನ ಹೇಳ್ಕೊಂಡಿರುವಂಥದ್ದು. ಇನ್ನು 400 ಕೋಟಿಯನ್ನು 4 ಜನ ಹೊಡೆದ್ರ, ಇನ್ನು 5-6 ಜನ ಇದ್ರ, ಅವ್ರದ್ದೊಂದು ಟೀಮ್ ಇತ್ತ, ಎಲ್ಲಿ ಅವರು ಬೇರೆ ಕಡೆಯಿಂದ ಬಂದಿದ್ರ ಅಲ್ಲೋ, ಅದೆಲ್ಲವನ್ನೂ ಕೂಡ ವಿಚಾರಣೆಯಲ್ಲಿ ನಾವು ಕಂಡುಕೊಳ್ಬೇಕಾಗತ್ತೆ. ಈಗ 400 ಕೋಟಿ ಒಡೆಗಿರು ಯಾರು ಅನ್ನೋದು ಗೊತ್ತಾಗಿದೆ. ಅದು ಅಲ್ಲಿಗೆ ಹೋಗ್ತಾ ಇತ್ತಾ, ಅಥವಾ ಅವ್ರ ಬಿಸ್ನೆಸ್ಸಿಗೆ ಹೋಗ್ತಾ ಇತ್ತಾ, ಅಥವಾ ಮಹಾರಾಷ್ಟ್ರದ ಎಲೆಕ್ಷನ್ಗೆ ಹೋಗ್ತಾ ಇತ್ತಾ, ಎಲ್ಲವೂ ಗೊತ್ತಾಗತ್ತೆ. ದೇಶದ ಮತದಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ರ. ಮತದಾರರ ವಿಚಾರವಾಗಿ ಒಂದಿಷ್ಟು ವಿಚಾರಗಳನ್ನು ಬರ್ಕೊಂಡಿದ್ದಾರೆ. ಮತದಾರರಾಗುವ ಕ್ಷಣ ಸಂಭ್ರಮಿಸುವಂತೆ ಕರೆ. ಮತದಾರರು ಮತದಾರರಿಗೆ
ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರವನ್ನ ಬರೆದಿದ್ದಾರೆ. ಇವತ್ತು ರಾಷ್ಟ್ರೀಯ ಮತದಾರರ ದಿನದ ಹಿನ್ನೆಲೆಯಲ್ಲಿ ನಮ್ಮ ಪತ್ರವನ್ನ ಬರೆದಿದ್ದಾರೆ. ಮತದಾರರಿಗೆ ಮತದಾರರಾಗುವಂತಹ ಒಂದು ಕ್ಷಣ, ಮತದಾರರಾಗಿರುವುದು ದೊಡ್ಡ ಹೊಣೆಗಾರಿಕೆ ಆಗಿರುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಈ ವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹೋಗೋದಕ್ಕೆ ಮೊದಲ ಹೆಜ್ಜೆ ಆಗುತ್ತೆ. ದೇಶದ ಯುವ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರ ಬರೀತಾರೆ. ಬರೀಲೇಬೇಕು. ಖುಷಿಯನ್ನು ಸಂಭ್ರಮಿಸಿ ಅಂತ ಕೊಟ್ಟಿದ್ದಾರೆ. ಈ 18 ವರ್ಷ ಆಗಿ 19ಕ್ಕೆ ಇಳಿತಿರ್ತಾರಲ್ಲ, ಅವರಿಗೆಲ್ಲರಿಗೂ ಕೂಡ ವೋಟಿಂಗ್ ಕಾರ್ಡನ್ನು ಕೊಡ್ತಾರೆ. ಅಂದರೆ ನೀವು ಮತ ಹಾಕಬಹುದು ಎನ್ನುವಂಥದ್ದು. ಈ ರೀತಿಯಾಗಿ ನೀವು ಮತದಾರರಾಗಿದ್ದೀರಾ ಅಂತಂದರೆ ಒಂದು ಒಳ್ಳೆಯ ಕ್ಷಣ ಅಂತ ಹೇಳಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಹೇಳಿಕೆಯನ್ನು ನೀಡಿದರು.